ದೇವರ ಕಥೆ ಸಾಮಾನ್ಯವಾಗಿ ಒಬ್ಬ ಸಂತನ ಜೀವನ ಅಥವಾ ಒಂದು ಭಾರತೀಯ ಮಹಾಕಾವ್ಯದಲ್ಲಿನ ಒಂದು ಕಥೆ. ಹರಿಕಥೆಯು ಕಥೆ, ಕಾವ್ಯ, ಸಂಗೀತ, ನಾಟಕ, ನೃತ್ಯ ಮತ್ತು ತರ್ಕಶಾಸ್ತ್ರ ಸೇರಿರುವ ಒಂದು ಸಂಯುಕ್ತ ಕಲೆಯಾಗಿದೆ. ಜನರ ಮನಸ್ಸುಗಳಲ್ಲಿ ಸತ್ಯ ಮತ್ತು ಸದ್ಗುಣ ನಿಷ್ಠತೆಯನ್ನು ತುಂಬುವುದು ಮತ್ತು ಭಕ್ತಿಯ ಬೀಜಗಳನ್ನು ಬಿತ್ತುವುದು ಹರಿಕಥೆಯ ಮುಖ್ಯ ಗುರಿಯಾಗಿದೆ. ಹರಿ ಹರತಿ ಪಾಪನಿ ಎಂಬ ವಾಕ್ಯದಂತೆ ಯಾವ ಕಥೆಗಳನ್ನು ಕೇಳಿದರೆ ನಮ್ಮ ಪಾಪಗಳು ಕಳೆಯುತ್ತವೆಯೋ ಅದೇ ಹರಿಕಥೆ.
ಪ್ರಥಮ ಹರಿದಾಸರು ನಾರದರು. ನಾರದರಿಂದ ಪ್ರಾರಂಭವಾದ ಈ ಪಂಥ ಹಲವು ಹರಿದಾಸರನ್ನು ಕಂಡಿದೆ. ಹರಿಕಥೆಯು ಭಗವಂತನ ಸಾಕ್ಷಾತ್ಕಾರ ಹೊಂದಿ ಮೋಕ್ಷದೆಡೆಗೆ ಮುನ್ನಡೆಯಲು ಮೊದಲ ಮೆಟ್ಟಿಲಾಗಿದೆ. ಇದೀಗ ದಂಡಿತ ಯಶಿ ಅವರಿಂದ ಹರಿಕಥೆ. ಮಾಂಟೆಸರಿ 3 ಅವ್ರ ಪೇರೆಂಟ್ಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗಿ
ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಕಾವ್ಯ. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ. ವಚನ ಸಾಹಿತ್ಯವು ತನ್ನ ಕಾಲದಲ್ಲಿನ ಜನರ ಮನೋಭಿವ್ಯಕ್ತಿಗೆ ಸಂಗತಿಯಾಯಿತು. ಇದೀಗ ಬಸವಣ್ಣನವರ ವಚನ ಹನೀಶ್ ಹಾಗೂ ಅಕ್ಕಮದೇವಿಯವರ ವಚನ ತನ್ವಿತಾ ಅವರಿಂದ. ಹರಿದಾಸರು ಭಗವಾನ್ ವಿಷ್ಣು ಅಥವಾ ಅವನ ಅವತಾರಗಳ ಭಕ್ತಿಯ ಬೋಧಕರು. 13-14ನೆಯ ಶತಮಾನದ ಕಾಲಮಾನದ ಈ ಹರಿದಾಸರ ಭಕ್ತಿ ಸಾಹಿತ್ಯವನ್ನು ಒಟ್ಟಾರೆಯಾಗಿ ದಾಸ ಸಾಹಿತ್ಯ ಎನ್ನಲಾಗುತ್ತದೆ. ಈ ಹರಿದಾಸರ ದಾಸ ಸಾಹಿತ್ಯ ಕನ್ನಡ ಭಕ್ತಿ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿದೆ. ಇದೀಗ ಪುರಂದರದಾಸರ ಕೀರ್ತನೆ ನಿಶಿತ ಎಚ್.ಎಸ್. ಅವರಿಂದ ಹಾಗೂ ಕನಕದಾಸರ ಕೀರ್ತನೆ ವಿನೀಶ್ ಅವರಿಂದ. ಕನ್ನಡದ 21ನೇ ಶತಮಾನದ ಭಗವದ್ಗೀತೆ ಮಂಕುತಿಮ್ಮನ ಕಗ್ಗ. ಡಾಕ್ಟರ್ ಡಿ.ವಿ. ಗುಂಡಪ್ಪ ಅವರು ಸಂಯೋಜಿಸಿದ ಮಂಕುತಿಮ್ಮನ ಕಗ್ಗ 1943ರಲ್ಲಿ ಪ್ರಕಟವಾಗಿದ್ದು, ಇದರಲ್ಲಿ ಡಿ.ವಿ.ಜಿ. ಜೀವನದ ವಿಶಿಷ್ಟ ಆಯಾಮಗಳನ್ನು, ಜೀವನದ ರೀತಿ ನೀತಿಗಳನ್ನು ಉದಾಹರಣೆ ಸಮೇತವಾಗಿ ವಿವರಿಸಿದ್ದಾರೆ. ಇದೀಗ ಕಗ್ಗ ವಚನ ವಿಶ್ರುತ ಹಾಗೂ ಪೂರ್ವಿಕ್ ಅವರಿಂದ.
ಮುದ್ದು ಮಕ್ಕಳಿಗೆ ಧನ್ಯವಾದಗಳು.